ಪಂಚತಾರಾಗಳ ಸ್ಥಿತಿಯ ಬಗ್ಗೆ ಜನರಿಗೆ ತಿಳಿಸ್ಕೊಟ್ಟಿದ್ದೇವೆ. ಇನ್ನು ತಿನ್ನೋದು ಬಿಡೋದು ಜನರಿಗೆ ಬಿಟ್ಟಂತಹ ವಿಚಾರ ಅಂತ TV9ಗೆ ಆರೋಗ್ಯ ಸಚಿವ ಯುಟಿ ಖಾದರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪಂಚತಾರಾ ಹೋಟೆಲ್ಗಳ ಅಧ್ವಾನಕ್ಕೆ ಯುಟಿ ಖಾದರ್ ಅವರು ಕಿಡಿಕಾರಿದ್ದಾರೆ. ಅರಿತುಕೊಂಡು ಹೋಟೆಲ್ ಸಿಬ್ಬಂದಿ ಸರಿ ಮಾಡಿಕೊಳ್ಳಲಿ ಅಂತ ಸಲಹೆಯನ್ನ ಕೂಡ ಕೊಟ್ಟಿದ್ದಾರೆ. ಹಾಗಿದ್ರೆ ಏನ್ ಮಾತನಾಡಿದ್ದಾರೆ ಯುಟಿ ಖಾದರ್ ಅವರು ನೋಡೋಣ. ಇದನ್ನೇ ಇವತ್ತು ಯಾವ ರೀತಿ ಇದೆ ಅಂತೇಳಿ ನಾವು ಸಮಾಜಕ್ಕೆ ತಿಳಿಸುವುದು ಭಾರತ ಸಚಿವನ ಜವಾಬ್ದಾರಿ. ಅದಷ್ಟು ಬಹುಶಃ ನಾನು ಅವ್ರಿಗೆ ಯಾವ ರೀತಿ ಇದೆ ಯಾವ ಒಂದು ಪರಿಸ್ಥಿತಿ ಅಂತ ನಾವು ಜನಕ್ಕೆ ತೋರಿಸಿ ಕೊಟ್ಟಿದ್ದೇವೆ. ಇನ್ನು ಅದು ತಿನ್ನೋದು ಬಿಟ್ಟು ಅವ್ರಿಗೆ ಬಿಟ್ಟ ವಿಚಾರ. ಜನರಿಗೆ ಎಲ್ಲ ಕಂಡದೆಲ್ಲ ಕೂಡ ಕ್ಲೀನ್ ಇದೆ ಅಂತ ಎನಿಸಬಾರ್ದು ಯಾರು ಕೂಡ. 10 ಸಲ ಅದನ್ನ ಆಲೋಚನೆ ಮಾಡ್ಬೇಕು. ಯಾಕೆ ಅವರವರ ಆರೋಗ್ಯ ಅವರವರ ಕೈಯಲ್ಲಿದೆ. ಎಲ್ಲ ಆರೋಗ್ಯ ಈ ಊಟದಿಂದಲೇ ಬರುವಂತದ್ದು. ಆವಾಗ ಇದನ್ನ ಅರ್ಥ ಮಾಡಿಕೊಳ್ಬೇಕು. ಯಾಕಂದ್ರೆ ಇಲ್ಲಿ ಈ ರೀತಿ ಮಾಡಿಕೊಟ್ರೆ ಜನರ ಆರೋಗ್ಯ ಏನಾಗ್ಬೋದು ಅಂದ್ರೆ ಇದಕ್ಕೊಂದು ಭಯ. ಅಂದ್ರೆ 5-10 ವರ್ಷ ಆದ ನಂತರ ಅದು ಕಡಿಮೆ ಆಗ್ಬೇಕಾದ್ರೆ ಈ ರೀತಿಯ ಕ್ರಮ ಅಗತ್ಯ. ಇವತ್ತು ನಮ್ಗೆ 5 ಸ್ಟಾರ್ ದೊಡ್ಡ ಮಟ್ಟದಲ್ಲಿ ಎಲ್ಲ ಹೋಟೆಲ್ ಕೂಡ ಮೇಲಿಂದಲೇ ಕೆಳಗೆ ನಾವು ಬರ್ಬೇಕು. ಎಲ್ಲ ಕೂಡ ನಾನು ಒಂದು ಜನರು ಕೂಡ ಅದನ್ನ ಆಲೋಚನೆ ಮಾಡ್ಬೇಕು. ಎರಡನೇ ನಾನು ಎಲ್ಲ ಹೋಟೆಲ್ಗಾರರಿಗೆ ಮತ್ತು ಎಲ್ಲ ಅಂಗಡಿಗೆ ಹೇಳಿದಿಷ್ಟೇ, ದಯವಿಟ್ಟು ಜನ ಬಂದು ನಿಮ್ಗೆ ಊಟಕ್ಕೆ ಎಲ್ಲಿ ಕೂಡ ಆರ್ಗ್ಯುಮೆಂಟ್ ಮಾಡೋದಿಲ್ಲ, ಚರ್ಚೆ ಮಾಡಿದೆ 1 ರೂಪಾಯಿ ಕಡಿಮೆ ಮಾಡಿ ಜಾಸ್ತಿ ಮಾಡಿ ಅಂತ ಹೇಳಿ. ನಿಮ್ಮ ರೇಟ್ ನೋಡಿ ಬಂದ ಊಟ ಮಾಡಿ ಹೋಗ್ತಾನೆ. ಸಣ್ಣ ಹೋಟೆಲ್ ಇರಲಿ ದೊಡ್ಡ ಹೋಟೆಲ್ ಇರಲಿ. ಮತ್ತೆ ಯಾಕೆ ಅವ್ರಿಗೆ ಮೋಸ ಮಾಡ್ತೀರಿ? ನಿಜ ಅವರ ಆರೋಗ್ಯ ಹದಗೆಟ್ಟಬೇಕು, ಅವನು ಹೋಗಿ ಐಸಿಯಲ್ಲಿ ಮಲಗಬೇಕಂತೇಳಿ ನೀವು ಯಾಕೆ ಡೂಪ್ಲಿಕೇಟ್ ಎಲ್ಲ ಸೇರಿಸ್ತೀರಿ? ನಿಮ್ಮ ಉದ್ದೇಶ ಏನು? ನಿಜ ಅದು ಇವತ್ತು ಅರ್ಥ ಮಾಡಿಕೊಳ್ಬೇಕು. ಇವೆಲ್ಲ ಹೋಟೆಲ್ ಅವ್ರು ಮತ್ತೆ ಆಹಾರ ಮಾಡುವವರು ಅವರು ನೀವು ಹಾಕಿದಂತ ರೇಟ್ ಅವ್ರದ್ದು ಕೊಟ್ಟು ಹೋಗುವಾಗ ನಿಮ್ಗೆ ಅದೇ ರೀತಿ ಶುದ್ಧವಾಗಿ ಕೊಡ್ಲಿಕ್ಕೆ ಏನ್ ಸಮಸ್ಯೆ ಏನಿದೆ? ಇದನ್ನು ಆತ್ಮಾವಲೋಕನ ಮಾಡಿಕೊಂಡು ಮುಂದಿನ ದಿನದಲ್ಲಿ ಅವರವರ ಇದನ್ನು ಸರಿಪಡಿಸಿಕೊಂಡು ಹೋಗ್ಬೇಕು. ಒಂದು ಎರಡು, ಯಾವ ರೀತಿ ನಮಗೆ ಕೈಗೆ ಸಿಕ್ಕಿಬಿದ್ರೆ ಬಹಳ ಕಠಿಣವಾದ ಕ್ರಮ ಇದೆ ಅಂತ ನಾವೆಲ್ಲರಿಗೂ ಕೂಡ ತೋರಿಸಿ. ದಟ್ ಈಸ್ ಇಂಪಾರ್ಟೆಂಟ್. ಎಸ್, ಯಾಕಂತ ಹೇಳಿದ್ರೆ ಇದು ನಾವು ಮೆಸೇಜ್ ಕೊಟ್ಟು ನಾವು ಬಿಡುದಿಲ್ಲ. ಈ ರೀತಿ ಆದ್ರೆ ಕಠಿಣವಾದ ಕ್ರಮ ತೆಗೆದುಕೊಳ್ತೇವೆ. ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ವಿನಯ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ವಿನಯ್, ಈ 5 ಸ್ಟಾರ್ ಹೋಟೆಲ್ಗಳನ್ನ ನೋಡೋದಕ್ಕೆ ಎಷ್ಟು ಚಂದವಾಗಿ ಮೇಂಟೈನ್ ಮಾಡಿರ್ತಾರೋ ಅಲ್ಲಿನ ಫುಡ್ ಕೂಡ ಅಷ್ಟೇ ಸೇಫ್ಟಿ ಆಗಿರುತ್ತೆ ಅಂತ ಗ್ರಾಹಕರು ಅಂದುಕೊಂಡಿರ್ತಾರೆ. ಆದ್ರೆ ಇಲ್ಲಿ ನೋಡೋದಕ್ಕೆ ಮಾತ್ರ ಮೇಲ್ಗಡೆ ತಳುಕು ಒಳಗಡೆ ಹುಳುಕು ಅನ್ನೋದು ಜಗಜ್ಜಾಹೀರಾಗಿದೆ. ಆರೋಗ್ಯ ಇಲಾಖೆ ಅಧಿಕಾರಿಗಳು ಮಾಡಿದಂತಹ ಈ ಒಂದು ರೇಡ್ನ ಸಂದರ್ಭದಲ್ಲಿ ಏನೆಲ್ಲ ಅಧ್ವಾನ ಪತ್ತೆ ಆಯ್ತು ಅಂತ ವಿನಯ್? ಮಧುಶ್ರೀ, ಸದ್ಯಕ್ಕೆ ಇವತ್ತು ರಾಜಧಾನಿ ಬೆಂಗಳೂರಿನ 5 ಸ್ಟಾರ್ 3 ಸ್ಟಾರ್ ಹೋಟ್ಲುಗಳ ಮಾಲೀಕರು ಚಳಿಯನ್ನು ಬಿಡಿಸಿರುವಂಥದ್ದು ಕಂಡು ಬರ್ತಾ ಇದೆ. ಯಾಕೆಂದರೆ ಪ್ರಮುಖವಾಗಿ ರಾಜಧಾನಿಯಲ್ಲಿ ಇತ್ತೀಚೆಗೆ ಕೃಷ್ಣ ಬೈರೇಗೌಡರು ಇನ್ಚಾರ್ಜನ್ನು ತೆಗೆದುಕೊಳ್ತಾ ಇದ್ದ ಹಾಗೆ ಬೀದಿ ಬದಿಯ ಹೋಟ್ಲುಗಳು, ಫುಟ್ಪಾತ್ ಮೇಲಿರುವಂಥ ಹೋಟ್ಲುಗಳನ್ನು ತೆರವು ಮಾಡಿದ್ರು. ಸಾಕಷ್ಟು ಜನ ಹೋಟ್ಲುಗಳಲ್ಲಿ, ಸ್ಟಾರ್ ಹೋಟ್ಲುಗಳಲ್ಲೂ ಕೂಡ ಆಹಾರ ಸೇವನೆಗೆ ಮುಂದಾಗಿದ್ರು. ಆದರೆ ಈ ಸ್ಟಾರ್ ಹೋಟ್ಲುಗಳೇನಿದೆಯಲ್ಲ, ಮೇಲ್ಗಡೆ ತಳುಕು ಒಳಗಡೆ ಬಳುಕು ಅನ್ನೋಂಥ ರೀತಿಯಲ್ಲಿ ನಿಜಕ್ಕೂ ಕೂಡ ಇವರ ಬಂಡವಾಳವನ್ನು ಬಯಲು ಮಾಡುವಲ್ಲಿ ಆಹಾರ ಇಲಾಖೆ ಅಧಿಕಾರಿಗಳು ಇವತ್ತು ಮುಂದಾಗಿದ್ರು. ಬೆಂಗಳೂರಿನ 30 ತಂಡಗಳು, ಪ್ರಮುಖವಾಗಿ 30 ಭಾಗಗಳಲ್ಲಿ 10 ತಂಡಗಳಲ್ಲಿ 10 ಜನ ಅಧಿಕಾರಿಗಳ ನೇತೃತ್ವದ ತಂಡಗಳು ಇವತ್ತು 30 ಕಡೆ ದಾಳಿಯನ್ನು ಮಾಡಿದ್ದು. ಅದರಲ್ಲಿ 3 ಸ್ಟಾರ್ ಇಂದ ಹಿಡಿದು 5 ಸ್ಟಾರ್ ಹೋಟ್ಲುಗಳಿಗೂ ಕೂಡ ಭೇಟಿಯನ್ನು ನೀಡಿದ್ರು. ಈ ವೇಳೆ ಸಾಕಷ್ಟು ಹೋಟ್ಲುಗಳಲ್ಲಿ ಅಧ್ವಾನಗಳು ಕಂಡು ಬಂದಿದೆ. ಪ್ರಮುಖವಾಗಿ 10 ಲೀಟರ್ ಪಾನೀಯಗಳು, ಅಂದರೆ ಪಾನೀಯಗಳಲ್ಲಿ ಯಾವುದೇ ರೀತಿಯಂತಹ ಎಕ್ಸ್ಪೈರಿ ಡೇಟ್ಗಳಿರಲಿಲ್ಲ, ಜೊತೆಗೆ ಯಾವುದೇ ರೀತಿಯಂತಹ ಲೇಬಲಿಂಗ್ ಇರಲಿಲ್ಲ ಅನ್ನೋಂಥ ಕಾರಣಕ್ಕಾಗಿ ಒಂದಿಷ್ಟು 10 ಲೀಟರ್ ಅಷ್ಟು ಪಾನೀಯಗಳನ್ನು ವಶಪಡಿಸಿಕೊಂಡ್ರೆ 10 ಲೀಟರ್ ಅಷ್ಟು ಮೊಸರನ್ನು ಕೂಡ, ಅವಧಿ ಮೀರಿದ ಮೊಸರನ್ನು ಕೂಡ ಇವತ್ತು ವಶಪಡಿಸಿಕೊಂಡಿದ್ದಾರೆ. ಇದರ ಜೊತೆಗೆ 30 ಲೀಟರ್ಗಿಂತ ಹೆಚ್ಚು ಸೋಯಾ ಸಾಸ್ ಕೂಡ ವಶಪಡಿಸಿಕೊಂಡಿದೆ. ಯಾಕಂದರೆ ಆ ಸೋಯಾ ಸಾಸ್ಗೂ ಕೂಡ ಯಾವುದೇ ರೀತಿಯಂತಹ ಮ್ಯಾನುಫ್ಯಾಕ್ಚರಿಂಗ್ ಡೀಟೇಲ್ಸ್ ಆಗಲಿ ಅಥವಾ ಅವಧಿಗಳು ಮತ್ತು ಮ್ಯಾನುಫ್ಯಾಕ್ಚರಿಂಗ್ ಅವಧಿಗಳು ಅಥವಾ ಅದು ಎಕ್ಸ್ಪೈರ್ ಯಾವತ್ತು ಆಗುತ್ತೆ ಅನ್ನೋಂಥ ಮಾಹಿತಿಗಳು ಇರಲಿಲ್ಲ ಅನ್ನೋಂಥ ಕಾರಣಕ್ಕಾಗಿ ಅದನ್ನು ವಶಪಡಿಸಿಕೊಂಡ್ರೆ, ಇನ್ನು -80 ಡಿಗ್ರಿಗಿಂತನೂ ಕಡಿಮೆ ತಾಪಮಾನದಲ್ಲಿ ಈ ಮಾಂಸವನ್ನು ಡೀಪ್ ಫ್ರೀಜ್ ಮಾಡ್ತಾ ಇರೋದು ಕೂಡ ಬಯಲಾಗಿದೆ. ಯಾಕೆಂದರೆ ಪ್ರಮುಖವಾಗಿ ಈ ಹೆಚ್ಚು ದಿನ ಈ ಮಾಂಸ ತುಂಬ ದಿನ ಕೆಡದೇ ಇರಲಿ, ಬಹುಕಾಲದ ಒಳಗೂ ಕೂಡ ಬಾಳಿಕೆ ಬರಲಿ, ಅದನ್ನು ಕಾಪಾಡಿಕೊಂಡು ನಾವು ಮರು ಬಳಕೆ ಮಾಡ್ಕೊಳ್ಳೋಣ ಅನ್ನೋಂಥ ಕಾನ್ಸೆಪ್ಟ್ ಏನಿದೆಯಲ್ಲ, -18 ಡಿಗ್ರಿವರೆಗೂ ಕೂಡ ಅದನ್ನು ಡೀಪ್ ಫ್ರೀಜ್ ಮಾಡುವಂಥದ್ದು ಇದು ನಿಜಕ್ಕೂ ಕೂಡ ನಿಯಮ ಉಲ್ಲಂಘನೆ. ಈ ರೀತಿಯಾಗಿ ಡೀಪ್ ಫ್ರೀಜ್ ಮಾಡಿದಂಥ ಸಂದರ್ಭದಲ್ಲಿ ಆಹಾರ ಸಾಕಷ್ಟು ಕ್ಯಾನ್ಸರ್ ಕಾರಕ ಆಗುತ್ತೆ ಅನ್ನೋಂಥದ್ದು ಈ ಹಿಂದೆ ಕೆಲವೊಂದಿಷ್ಟು ತಪಾಸಣೆಗಳಲ್ಲಿ ಮತ್ತು ಲ್ಯಾಬ್ ವರದಿಗಳಲ್ಲೂ ಕೂಡ ಕಂಡು ಬಂದಿತ್ತು. ಇದು ಕೂಡ ಇವತ್ತು ಕಂಡು ಬಂದಿದೆ. ಇದರ ಜೊತೆಗೇನೆ
ಕೆಲವೊಂದಿಷ್ಟು ಮಾಂಸದ ಮಾದರಿಗಳನ್ನು ತೆಗೆದುಕೊಳ್ಳಲಾಗಿದೆ. ಅದರನ್ನು ಕೂಡ ಈಗ 3 ವಿಭಾಗಗಳನ್ನಾಗಿ ಮಾಡಿ ಅವುಗಳನ್ನು ಲ್ಯಾಬ್ ಟೆಸ್ಟ್ಗೆ ಕೂಡ ಒಳಪಡಿಸಿದ್ದಾರೆ. ಪ್ರಮುಖವಾಗಿ ಸರ್ಕಾರಿ ಲ್ಯಾಬ್ ಅಷ್ಟೇ ಅಲ್ಲದೆ ಪ್ರೈವೇಟ್ ಏನು ರೆಪ್ಯೂಟೆಡ್ ಪ್ರೈವೇಟ್ ಲ್ಯಾಬ್ಗಳಿಗೂ ಕೂಡ ಕಳಿಸಲಾಗಿದೆ. ಆಲ್ ಓವರ್ ಟೆಸ್ಟ್ ಅಂದರೆ ಎಲ್ಲ ರೀತಿಯಂಥ ಮಾದರಿಗಳಲ್ಲೂ ಎಲ್ಲ ರೀತಿಯ ಟೆಸ್ಟ್ಗಳನ್ನು ಕೂಡ ಮಾಡಲಾಗುತ್ತೆ. ಈ ಟೆಸ್ಟ್ಗಳಲ್ಲಿ ಏನಾದರೂ ನೆಗೆಟಿವ್ ಬಂದರೆ, ಅನ್ಸೇಫ್ ಅನ್ನೋಂಥದ್ದು ಬಂದರೆ ಇವರ ವಿರುದ್ಧ ಕ್ರಿಮಿನಲ್ ಕೇಸನ್ನು ದಾಖಲು ಮಾಡೋದಕ್ಕೂ ಕೂಡ ಆಹಾರ ಇಲಾಖೆ ಮುಂದಾಗಿದೆ. ಪ್ರಮುಖ ಆಹಾರ ತಿಂಡಿಗಳ ತಯಾರು ಮಾಡುವಂಥ ಘಟಕಗಳ ಮೇಲೂ ಕೂಡ ಕೇಸನ್ನು ದಾಖಲು ಮಾಡೋದಕ್ಕೆ ಮುಂದಾಗಿದೆ. ಕೇವಲ ದಂಡ ಅಷ್ಟೇ ಅಲ್ಲದೆ ಕೋರ್ಟ್ಗಳಲ್ಲಿ ಕೇಸನ್ನು ದಾಖಲು ಮಾಡೋದಕ್ಕೂ ಕೂಡ ಮುಂದಾಗಿರುವಂಥದ್ದು. ಮಧುಶ್ರೀ, ಧನ್ಯವಾದ ವಿನಯ್ ತಮ್ಮ ಮಾಹಿತಿಗಾಗಿ. 5 ಸ್ಟಾರ್ ಮತ್ತು 3 ಸ್ಟಾರ್ ಹೋಟೆಲ್ಗಳಲ್ಲಿ ತಪಾಸಣೆ. ಒಟ್ಟು 30 ಅಧಿಕಾರಿಗಳ ತಂಡದಿಂದ ಈ ಕಾರ್ಯಾಚರಣೆ ನಡೆದಿದೆ. ಅಡುಗೆ ಮನೆ, ಆಹಾರ ಮತ್ತು ನೈರ್ಮಲ್ಯ ವಿಚಾರವಾಗಿ ಪರಿಶೀಲನೆ. ಈವರೆಗೆ ಒಟ್ಟು 70 ಕೆಜಿ ಸೋಯಾ ಸಾಸ್ ಅನ್ನ ಪತ್ತೆ ಮಾಡಲಾಗಿದೆ. ಅವಧಿ ಮೀರಿದ ಮೊಸರು, ಹಾಳಾದ ತರಕಾರಿ ಪತ್ತೆಯಾಗಿದೆ. ಅಧಿಕಾರಿಗಳು ದಿಢೀರಂತ ಮಾಡಿದಂತಹ ಈ ದಾಳಿಯಲ್ಲಿ 5 ಸ್ಟಾರ್ 3 ಸ್ಟಾರ್ ಹೋಟೆಲ್ಗಳ ಅವ್ಯವಸ್ಥೆ, ಕಣ್ಣಿಗೆ ಕಾಣದ ರೀತಿಯಲ್ಲಿ ಹೇಗೆ ಗ್ರಾಹಕರನ್ನ ಯಾಮಾರಿಸ್ತಿದ್ದಾರೆ, ಆರೋಗ್ಯದ ಜೊತೆಗೆ ಚೆಲ್ಲಾಟ ಆಡ್ತಾ ಇದ್ದಾರೆ, ಆ ದುಡ್ಡಿನ ದಾಹಕ್ಕೆ ಗ್ರಾಹಕರ ಜೀವಕ್ಕೆ ಕುತ್ತನ್ನು ತರುವಂತಹ ಕೆಲಸವನ್ನ ಹೇಗೆ ಮಾಡ್ತಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ.